ಹಾಯ್ ಎಲ್ರಿಗೂ ನಮಸ್ಕಾರ. ಹೇಗಿದ್ದೀರಾ? ಇವತ್ತು ನಮ್ಮನೆ ಬ್ರೇಕ್ಫಾಸ್ಟ್ ರಾಗಿ ರೊಟ್ಟಿ. ನಾನು ಹೇಗೆ ಮಾಡಿದೆ ತೋರಿಸ್ತೀನಿ ಬನ್ನಿ. ಮೊದಲು ಒಂದು ಬೌಲಿಗೆ ರಾಗಿ ಹಿಟ್ಟು ಹಾಕ್ಕೊಳ್ಳಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೂ ಜೀರಿಗೆ ಮತ್ತು ಜೀರಿಗೆ. ಈಗ ಇದಕ್ಕೆ ಕಟ್ ಮಾಡಿ ಇಟ್ಕೊಂಡಿರೋ ತರಕಾರಿಗಳನ್ನು ಮತ್ತು ಸೊಪ್ಪುಗಳನ್ನ ಹಾಕ್ಕೊಳ್ಳೋಣ. ನಾನಿಲ್ಲಿ ಮೊದಲಿಗೆ ಮೆಣಸಿನ್ಕಾಯಿ ಹಾಕ್ಕೊಂಡೆ, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು, ಹಾಗೆ ಸ್ವಲ್ಪ ಸೌತೆಕಾಯಿ ತುರಿ, ಸಣ್ಣಗೆ ಹೆಚ್ಚಿಟ್ಕೊಂಡಿರೋ ಒಂದು ಈರುಳ್ಳಿ, ಇಷ್ಟು ಹಾಕಿ ನಾನು ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಇಲ್ಲಿ. ಈಗ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕ್ಕೊಳ್ಳಿ, ನೋಡ್ಕೊಂಡು ನೀರು ಹಾಕ್ಕೊಳ್ಳಿ, ಸ್ವಲ್ಪನೇ. ಈಗ ಬಟರ್ ಪೇಪರಿಗೆ ಸ್ವಲ್ಪ ಎಣ್ಣೆ ಗ್ರೀಸ್ ಮಾಡಿಕೊಂಡು ಸಣ್ಣ ಉಂಡೆ ತಕ್ಕೊಂಡು ತೆಳ್ಳಗೆ ಲಟ್ಸಿ. ಇನ್ ಕೇಸ್ ನಿಮಗೆ ಅಂಟ್ತಿದೆ ಅನಿಸಿದ್ರೆ ಐದರ್ ಸ್ವಲ್ಪ ಕೈನ ಒದ್ದೆ ಮಾಡಿಕೊಂಡು ತಟ್ಟಿ, ಇಲ್ಲ ಸ್ವಲ್ಪ ಎಣ್ಣೆ ಕೈಗೆ ಗ್ರೀಸ್ ಮಾಡ್ಕೊಂಡು ತಟ್ಟಿ. ಈ ಹದಕ್ಕೆ ಕಲಿಸ್ಕೊಂಡಿದ್ರೆ ಹಿಟ್ಟು ನಿಮಗೆ ಕೈಗೆ ಅಂಟಲ್ಲ. ಇಲ್ಲಿ ರೆಡಿ ಆಗಿದೆ. ಈ ಸೈಡಿಗೆ ಹಂಚು ಕಾಸಿಟ್ಟಿದ್ದೀನಿ, ಇದನ್ನು ಅಲ್ಲಿಗೆ ಹಾಕ್ತೀನಿ. ಹಂಚು ಕಾದಿದೆ, ಹಾಕಿದ್ದೀನಿ ಇಲ್ಲಿ. 1 ಸೆಕೆಂಡ್ ಅಷ್ಟೇ. ನೀವು ಪೇಪರ್ ತೆಗೆದ್ರೆ ಅಂಟಲ್ಲ, ಎದ್ದೊಳುತ್ತೆ. ಇನ್ ಕೇಸ್ ನಿಮಗೆ ಅಂಟಿದೆ ಅಂದರೆ ಲೈಕ್ ಈ ಥರ ಚುಂಚುಕದಲ್ಲಿ ಹಿಂಗೆ ಅನ್ನಿ ಎದ್ದೊಳುತ್ತೆ, ಬಂದ್ಬಿಡುತ್ತೆ ಈಸಿಯಾಗಿ. ಕವರ್ ಮಾಡಿ 1-2 ಮಿನಿಟ್ಸ್ ಬೇಯಕ್ಕೆ ಬಿಡಿ. ಬೆಂದ ಮೇಲೆ ಮತ್ತೆ ಫ್ಲಿಪ್ ಮಾಡಿ ಮತ್ತೆ ಬೇಯಿಸಬೇಕು. ಫ್ಲಿಪ್ ಮಾಡಿ ಇನ್ನೊಂದು ಫ್ಯೂ ಮಿನಿಟ್ಸ್ ಬೇಯಿಸ್ಕೊಳ್ಳಿ. ಇದು ಆಗಿದೆ. ಇವಾಗ ನಾನು ಇನ್ನೊಂದು ಹಾಕಿ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ನಾನು ಲಟ್ಸಿಟ್ಕೊಂಡಿದ್ದೀನಿ. ನೋಡಿ, ಈಸಿಯಾಗಿ ಎದ್ದಿರುತ್ತೆ, ಅಂಟ್ಕೊಳ್ಳೋದನ್ನು. ಸೇಮ್ ಪ್ರೊಸೆಸ್ನ ಫಾಲೋ ಮಾಡಬೇಕು. ಲಿಡ್ ಮುಚ್ಚಿ ಒಂದು ಫ್ಯೂ ಮಿನಿಟ್ಸ್ ಬೇಯಿಸಕ್ಕೆ ಬಿಡಿ. ಅದಾದಮೇಲೆ ಫ್ಲಿಪ್ ಮಾಡಿ ಮತ್ತು ಇನ್ನೊಂದು ಸೈಡ್ ಬೇಯಿಸಿ. ಅದಾದಮೇಲೆ ರೆಡಿ ಆಗುತ್ತೆ. ನೋಡಿ, ಬಿಸಿ ಬಿಸಿ ರಾಗಿ ರೊಟ್ಟಿ ರೆಡಿಯಾಗಿದೆ. ಇದ್ರ ಮೇಲೆ ತುಪ್ಪ, ಚಟ್ನಿ ಪುಡಿ ಹಾಕ್ಕೊತ ಇರ್ತಿದ್ರೆ ಸೂಪರ್ ಅನಿಸುತ್ತೆ. ಇವತ್ತೊಂದು ಸಲ ನೀವು ಟ್ರೈ ಮಾಡಿ, ಹೇಗೆ ಬಂತಂತ ಕಮೆಂಟ್ ಮಾಡಿ ತಿಳಿಸಿ.